ನಮಸ್ಕಾರ. ಇವತ್ತಿನ ವಿಡಿಯೋ ಸಾಲವೇ ಇಲ್ಲ, ದೀರ್ಘ ಅವಧಿಗೆ ಇಂತಹ ಷೇರುಗಳನ್ನೇ ಆಯ್ಕೆ ಮಾಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಂಪನಿಗಳಿಗೆ ಬಂಡವಾಳ ಬೇಕು ಅಂತಂದ್ರೆ ಅದು ಈಕ್ವಿಟಿಯಿಂದ ಬರ್ಬೋದು, ಇಲ್ಲ ಬ್ಯಾಂಕ್ ಲೋನಿಂದ ಬರ್ಬೋದು, ಅಥವಾ ಹಳೆಯ ಕಾಲದಲ್ಲಿ ಬಂದಂಥ ಪ್ರಾಫಿಟ್ ಇಂದ ಕಂಪನಿಯಲ್ಲಿ ನಡೆಸ್ಕೊಂಡು ಹೋಗ್ಬೋದು. ಬ್ಯಾಂಕಿನಿಂದ ಏನಾದರೂ ಸಾಲ ತಗೊಂಡ್ರೆ ಅವರೊಂದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಅನ್ನು ಚಾರ್ಜ್ ಮಾಡ್ತಾರೆ ಮತ್ತು ಕಂಪನಿಯಲ್ಲಿ ಒಂದಷ್ಟು ಒಡೆತನವನ್ನು ತಮ್ಮ ಹಕ್ಕಿಗೆ ತಗೊಳ್ತಾರೆ. ಅಂತಂದ್ರೆ ಆ ಲೋನ್ ಕಟ್ಟಿದ್ರೆ ಕಂಪನಿಯ ಒಂದು ಪೋರ್ಷನ್ ಅವ್ರದ್ದಾಗುತ್ತೆ. ಹಿಂದಿನ ದಿನಗಳಲ್ಲಿ ಹಲವು ಕಂಪನಿಗಳು ಕ್ಲೋಸ್ ಡೌನ್ ಆದವು. ಮುಖ್ಯ ಕಾರಣ ಏನು ಅಂತಂದ್ರೆ ಹೈ ಡೆಟ್ ಟು ಈಕ್ವಿಟಿ ರೇಷಿಯೋ. ಇಂತಹ ಕಂಪನಿಗಳು ತೆಗೆದುಕೊಂಡಂತಹ ಸಾಲಕ್ಕೆ ಬಡ್ಡಿ ಕಟ್ಟಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಆ ಕಂಪನಿಯ ಟರ್ನ್ ಓವರ್ ಮುಂದಿನ ದಿನಗಳಲ್ಲಿ ಕಮ್ಮಿ ಆಗ್ತಾ ಹೋಯ್ತು ಮತ್ತು ಅದರಿಂದಾಗಿ ಬಡ್ಡಿ ಕಟ್ಟಲಿಕ್ಕೆ ಆಗಲಿಲ್ಲ. ಮುಂದೆ ಕಂಪನಿಯನ್ನು ಆ ಬ್ಯಾಂಕಿನವರು ಮಾರಿಕೊಳ್ತಾರೆ. ಇಂತಹ ಡೆಟ್ ಟು ಈಕ್ವಿಟಿ ಜಾಸ್ತಿ ಇರುವಂತಹ ಕಂಪನಿಗಳ ಉದಾಹರಣೆ ಮತ್ತು ಕ್ಲೋಸ್ ಡೌನ್ ಆದಂತಹ ಕಂಪನಿಗಳ ಉದಾಹರಣೆ ಕೊಡಬೇಕು ಅಂತಂದ್ರೆ ರಿಲಯನ್ಸ್ ಕಮ್ಯುನಿಕೇಶನ್ ಮತ್ತು ವೋಡಾಫೋನ್ ಐಡಿಯಾ. ಕಂಪನಿಗಳು ಸ್ವಲ್ಪ ಮೊತ್ತದ ಸಾಲವನ್ನು ತೆಗೆದುಕೊಳ್ಳುವುದರಲ್ಲಿ ಏನೂ ತಪ್ಪಿಲ್ಲ. ಆದರೆ ದೊಡ್ಡ ಮೊತ್ತದ ಸಾಲವನ್ನು ತೆಗೆದುಕೊಳ್ಳುವುದು ಮತ್ತು ಬಡ್ಡಿಯನ್ನು ಕಟ್ಟಲಿಕ್ಕಾಗದೇ ಇರುವಂತಹದ್ದು ಬಹಳ ಬಹಳ ಕ್ಲಿಷ್ಟಕರವಾದಂತಹ ಒಂದು ಸನ್ನಿವೇಶ. ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ಯಾವ ಕಂಪನಿಗಳ ಡೆಟ್ ಟು ಈಕ್ವಿಟಿ ರೇಷಿಯೋ ಬಹಳ ಕಮ್ಮಿ ಇದೆ, ಅಂದರೆ ಆ ಕಂಪನಿಗಳು ಸಾಲವನ್ನು ತಗೊಂಡ್ರು ಕೂಡ ಬಹಳ ಮ್ಯಾನೇಜಬಲ್ ಅಮೌಂಟ್ ಅನ್ನು ಇಟ್ಕೊಂಡಿದ್ದಾರೆ ಮತ್ತು ಕಂಪನಿಯಲ್ಲಿ ಪ್ರಾಫಿಟ್ ಬಂದ್ರೆ ಮುಂದಿನ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ಶೇರಿನ ಬೆಲೆ ಮೇಲಕ್ಕೆ ಹೋಗುತ್ತೆ. ಇಲ್ಲಿ ಒಂದು ವಿಚಾರವನ್ನು ಎಲ್ಲರೂ ನೆನಪಿಟ್ಟುಕೋಬೇಕು. ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಕಂಪನಿನಲ್ಲಿ ಡೆಟ್ ಟು ಈಕ್ವಿಟಿನ ನಾವು ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬ್ಯಾಂಕಿನವರ ಮುಖ್ಯವಾದ ಕೆಲಸ ಏನು ಅಂತಂದ್ರೆ ಜನರಿಂದ ಹಣವನ್ನು ಸಾಲದ ರೂಪದಲ್ಲಿ ಪಡೆಯುವುದು ಮತ್ತು ಅದನ್ನು ಇತರರಿಗೆ ಸಾಲವಾಗಿ ಕೊಡುವುದು ಮತ್ತು ಬಡ್ಡಿಯ ದರದಲ್ಲಿ ಏನು ವ್ಯತ್ಯಾಸ ಇದೆ ಅದರಲ್ಲಿ ತಮ್ಮ ಕಂಪನಿಗೆ ಲಾಭವನ್ನು ಕಂಡುಕೊಳ್ಳೋದು. ಈಗ ನಿಮ್ಮ ಮುಂದೆ ಪಟ್ಟಿ ಲೋ ಆರ್ ನೋ ಡೆಟ್ ಕಂಪನೀಸ್ ಇನ್ ನಿಫ್ಟಿ 50. ಮೊದಲನೇದು ಏಷ್ಯನ್ ಪೇಂಟ್. ಡೆಟ್ ಟು ಈಕ್ವಿಟಿ ರೇಷಿಯೋ 0.13. 52 ವಾರದ ಹೈಯೆಸ್ಟ್ 3423. ಇವತ್ತಿನ ರೇಟು 3052. 10 ವರ್ಷ ರಿಟರ್ನ್ಸ್ 17%. 2 ಬಜಾಜ್ ಆಟೋ. ಡೆಟ್ ಟು ಈಕ್ವಿಟಿ ರೇಷಿಯೋ 0.07. 52 ವೀಕ್ಸ್ ಹೈ 12774. ಇವತ್ತಿನ ರೇಟು 11864 ಮತ್ತು ಕಳೆದ 10 ವರ್ಷದಿಂದ 17% CAGR ಕೊಟ್ಟಿದೆ. 3 BL. ಡೆಟ್ ಟು ಈಕ್ವಿಟಿ ರೇಷಿಯೋ 0. 52 ವಾರದ ಹೈಯೆಸ್ಟ್ 340. ಇವತ್ತಿನ ರೇಟು 287. 10 ವರ್ಷ ರಿಟರ್ನ್ಸ್ 30%. 4 ಸಿಪ್ಲಾ. ಡೆಟ್ ಟು ಈಕ್ವಿಟಿ ರೇಷಿಯೋ 0.02. 52 ವಾರದ ಹೈಯೆಸ್ಟ್ 1702. ಇವತ್ತಿನ ರೇಟು 1599. 10 ವರ್ಷ ರಿಟರ್ನ್ಸ್ 11%. 5 ಕೋಲ್ ಇಂಡಿಯಾ. ಡೆಟ್ ಟು ಈಕ್ವಿಟಿ ರೇಷಿಯೋ 0.08. 52 ವಾರದ ಹೈಯೆಸ್ಟ್ 545. ಇವತ್ತಿನ ರೇಟು 492. 10 ವರ್ಷ ರಿಟರ್ನ್ಸ್ 4%. 6ನೇ ಕಂಪನಿ ಡಾಕ್ಟರ್ ರೆಡ್ಡೀಸ್ ಲ್ಯಾಬ್. ಡೆಟ್ ಟು ಈಕ್ವಿಟಿ ರೇಷಿಯೋ 0.07. 52 ವಾರದ ಹೈಯೆಸ್ಟ್ 7107. ಇವತ್ತಿನ ರೇಟು 6585. 10 ವರ್ಷ ರಿಟರ್ನ್ಸ್ 8%. 7 ಐಷರ್ ಮೋಟಾರ್ಸ್. ಡೆಟ್ ಟು ಈಕ್ವಿಟಿ ರೇಷಿಯೋ 0.02. 52 ವಾರದ ಹೈಯೆಸ್ಟ್ 5105. ಇವತ್ತಿನ ರೇಟು 4742. 10 ವರ್ಷ ರಿಟರ್ನ್ಸ್ 15%. 8ನೇ ಕಂಪನಿ HCL ಟೆಕ್. ಡೆಟ್ ಟು ಈಕ್ವಿಟಿ ರೇಷಿಯೋ 0.08. 52 ವಾರದ ಹೈಯೆಸ್ಟ್ 1850. ಇವತ್ತಿನ ರೇಟು 1832. 10 ಇಯರ್ ರಿಟರ್ನ್ಸ್ 15%. 9ನೇ ಕಂಪನಿ HDFC ಲೈಫ್. ಡೆಟ್ ಟು ಈಕ್ವಿಟಿ ರೇಷಿಯೋ 0.06. 52 ವಾರದ ಹೈಯೆಸ್ಟ್ 761. ಇವತ್ತಿನ ರೇಟು 722. ಮತ್ತು 10ನೇ ಕಂಪನಿ ಹೀರೋ ಮೋಟೋಕಾರ್. ಡೆಟ್ ಈಕ್ವಿಟಿ ರೇಷಿಯೋ 0.03. 52 ವಾರದ ಹೈಯೆಸ್ಟ್ 6246. ಇವತ್ತಿನ ರೇಟು 5484. 10 ವರ್ಷ ರಿಟರ್ನ್ಸ್ 7%. 11ನೇ ಕಂಪನಿ HUL.
ಡೆಟ್ ಟು ಇಕ್ವಿಟಿ ರೇಷಿಯೋ 0.03. 52 ವರ್ಷದ ಹೈಯೆಸ್ಟ್ 3035. ಇವತ್ತಿನ ರೇಟು 2771. 10 ವರ್ಷದ ರಿಟರ್ನ್ಸ್ 14%. 12 ಇನ್ಫೋಸಿಸ್ ಡೆಟ್ ಟು ಇಕ್ವಿಟಿ ರೇಷಿಯೋ 0.1. 52 ವರ್ಷದ ಹೈಯೆಸ್ಟ್ 1977. ಇವತ್ತಿನ ರೇಟು 1931. 10 ವರ್ಷದ ರಿಟರ್ನ್ಸ್ 15%. 13 ITC ಡೆಟ್ ಟು ಇಕ್ವಿಟಿ ರೇಷಿಯೋ 0, ಅಂದರೆ ಕಂಪನಿಯಲ್ಲಿ ಏನೂ ಸಾಲವೇ ಇಲ್ಲ. 52 ವರ್ಷದ ಹೈಯೆಸ್ಟ್ 529. ಇವತ್ತಿನ ರೇಟು 489. 10 ವರ್ಷದ ರಿಟರ್ನ್ಸ್ 8% per annum. 14 ಮಾರುತಿ ಸುಜುಕಿ ಡೆಟ್ ಇಕ್ವಿಟಿ ರೇಷಿಯೋ 0. 52 ವರ್ಷದ ಹೈಯೆಸ್ಟ್ 13,860. ಇವತ್ತಿನ ರೇಟು 12,834. 10 ವರ್ಷದ ರಿಟರ್ನ್ಸ್ 16%. 15 ನೆಸ್ಲೆ ಡೆಟ್ ಟು ಇಕ್ವಿಟಿ ರೇಷಿಯೋ 0.1. 52 ವರ್ಷದ ಹೈಯೆಸ್ಟ್ 2,778. ಇವತ್ತಿನ ರೇಟು 2,510. 10 ವರ್ಷದ ರಿಟರ್ನ್ಸ್ 16%. 16ನೇ ಕಂಪನಿ SBI ಲೈಫ್ ಇನ್ಶೂರೆನ್ಸ್ ಡೆಟ್ ಟು ಇಕ್ವಿಟಿ ರೇಷಿಯೋ 0. 52 ವರ್ಷದ ಹೈಯೆಸ್ಟ್ 1936. ಇವತ್ತಿನ ರೇಟು 1734. 17ನೇದು ಸನ್ ಫಾರ್ಮಾ ಡೆಟ್ ಟು ಇಕ್ವಿಟಿ ರೇಷಿಯೋ 0.05. 52 ವರ್ಷದ ಹೈಯೆಸ್ಟ್ 1960. ಇವತ್ತಿನ ರೇಟು 1899. 10-year ರಿಟರ್ನ್ಸ್ 9%. 18ನೇ ಕಂಪನಿ TCS ಡೆಟ್ ಟು ಇಕ್ವಿಟಿ ರೇಷಿಯೋ 0.09. 52 ವರ್ಷದ ಹೈಯೆಸ್ಟ್ 4592. ಇವತ್ತಿನ ರೇಟು 4133. 12% ರಿಟರ್ನ್ಸ್ ಕೊಟ್ಟಿದೆ ಕಳೆದ 10 ವರ್ಷದಲ್ಲಿ. 19ನೇ ಕಂಪನಿ ಟಾಟಾ ಕನ್ಸ್ಯೂಮರ್ ಡೆಟ್ ಟು ಇಕ್ವಿಟಿ ರೇಷಿಯೋ 0.22. 52 ವರ್ಷದ ಹೈಯೆಸ್ಟ್ 1254. ಇವತ್ತಿನ ರೇಟು 1112. 10 ವರ್ಷ ರಿಟರ್ನ್ಸ್ 22%. 20ನೇ ಕಂಪನಿ ಟೆಕ್ ಮಹೀಂದ್ರ ಡೆಟ್ ಟು ಇಕ್ವಿಟಿ ರೇಷಿಯೋ 0.1. 52 ವರ್ಷದ ಹೈಯೆಸ್ಟ್ 1676. ಇವತ್ತಿನ ರೇಟು 1642. 10 ವರ್ಷ ರಿಟರ್ನ್ಸ್ 11%. 21ನೇ ಕಂಪನಿ ಟ್ರೆಂಟ್ ಡೆಟ್ ಟು ಇಕ್ವಿಟಿ ರೇಷಿಯೋ 0.43. 52 ವರ್ಷದ ಹೈಯೆಸ್ಟ್ 8322. ಇವತ್ತಿನ ರೇಟು 8190. 10 ವರ್ಷ ರಿಟರ್ನ್ಸ್ 50%. 22ನೇ ಕಂಪನಿ ಅಲ್ಟ್ರಾಟೆಕ್ ಸಿಮೆಂಟ್ ಡೆಟ್ ಟು ಇಕ್ವಿಟಿ ರೇಷಿಯೋ 0.19. 52 ವರ್ಷದ ಹೈಯೆಸ್ಟ್ 12,138. ಇವತ್ತಿನ ರೇಟು 11,424. 10 ವರ್ಷ ರಿಟರ್ನ್ಸ್ 17%. 23ನೇ ಕಂಪನಿ ವಿಪ್ರೋ ಡೆಟ್ ಟು ಇಕ್ವಿಟಿ ರೇಷಿಯೋ 0.22. 52 ವರ್ಷದ ಹೈಯೆಸ್ಟ್ 580. ಇವತ್ತಿನ ರೇಟು 527. 10 ವರ್ಷ ರಿಟರ್ನ್ಸ್ 9%. ವಿಡಿಯೋದ ಬಗ್ಗೆ ಒಂದಷ್ಟು ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್ಸ್. ಮೊದಲನೆಯ ಕಮೆಂಟ್ ಏನು ಅಂತಂದ್ರೆ, ಕಂಪನಿಗಳಲ್ಲಿ ಲೋ ಡೆಟ್ ಇದೆ ಅಂತಂದ್ರೆ ಮತ್ತು ರೆವಿನ್ಯೂ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆ ಕಂಪನಿಯ ಪ್ರೈಸು ಮೇಲಕ್ಕೆ ಹೋಗುತ್ತೆ. ಎರಡನೇ ಕಮೆಂಟ್, ಈ ತರದ ಲೋ ಈಕ್ವಿಟಿ ಡೆಟ್ ರೇಷಿಯೋ ಇರುವಂತಹ ಕಂಪನಿಗಳು ಕ್ಲೋಸ್ ಆಗುವಂತ ಚಾನ್ಸಸ್ ಇಲ್ಲ. ಯಾಕಂದ್ರೆ ಅವರು ಬಡ್ಡಿ ಕಟ್ಟುವಂತ ಪ್ರಮೇಯ ಇಲ್ಲ ಮತ್ತು ಅವರಿಗೇನು ಲಾಸ್ ಆಗುವಂತ ಚಾನ್ಸಸ್ ಅತಿ ಕಡಿಮೆ. ಮೂರನೆಯ ಕಮೆಂಟ್, ಈ ಲಿಸ್ಟ್ ಅನ್ನು ನೋಡಿದಾಗ ನೀವು ಗಮನಿಸಬಹುದು, ಹೆಚ್ಚಿನ ಕಂಪನಿಗಳಲ್ಲಿ 15% ಜಾಸ್ತಿ ರಿಟರ್ನ್ಸ್ ಇದೆ ಕಳೆದ 10 ವರ್ಷದಲ್ಲಿ. ಯಾಕಂದ್ರೆ ಲೋ ಡೆಟ್ ಈಕ್ವಿಟಿ ರೇಷಿಯೋ. ನಾಲ್ಕನೆಯ ಕಮೆಂಟ್, ಬಹಳ ಜನ ಕುತೂಹಲದಿಂದ ಕೇಳ್ಬೋದು, ಕಂಪನಿಗಳು ಸಾಲ ತಗೊಂಡ್ರೆ ಅದರಿಂದ ಏನ್ ತೊಂದರೆ ಆಗುತ್ತೆ, ಮುಂದಿನ ದಿನಗಳಲ್ಲಿ ಅದನ್ನು ತೀರಿಸಬಹುದು. ಹೈ ಡೆಟ್ ಇದ್ರೆ ಕಂಪನಿಗಳಲ್ಲಿ ಪರ್ಫಾರ್ಮೆನ್ಸ್ ಇರಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ಆದರೆ ಅಕಸ್ಮಾತ್ ಏನಾದರೂ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ವಾಲ್ಯೂಮ್ ಅಥವಾ ಟರ್ನ್ ಓವರ್ ಕಮ್ಮಿ ಆಯ್ತು ಅಂತಂದ್ರೆ ಆ ಕಂಪನಿಗಳಿಗೆ ಅದು ರಿಸ್ಕಿಯಾಗಿ ಪರಿಣಮಿಸ್ತದೆ. ಐದನೇ ಕಮೆಂಟ್, ನೀವು ಕೇಳ್ಬೋದು, ಡೆಟ್ ಟು ಈಕ್ವಿಟಿ ರೇಷಿಯೋ ಎಷ್ಟಿರಬೇಕು? 1ರ ಒಳಗಿರಬೇಕು. 1ರ ಮೇಲಿದ್ರೆ ಸ್ವಲ್ಪ ಕಷ್ಟ, 1ರ ಒಳಗಿದ್ರೆ ಮ್ಯಾನೇಜಬಲ್ ಡೆಟ್. ಈಗ 6ನೆಯ ಮತ್ತು ಕೊನೆಯ ಕಮೆಂಟ್, ಈ ಪಟ್ಟಿಯಲ್ಲಿ ನಾವು ಯಾವ ಕಂಪನಿಗಳಿಗೆ ಡೆಟ್ ಟು ಈಕ್ವಿಟಿ ರೇಷಿಯೋ 0.4% ಲೋವರ್ ಇದ್ರೆ ಮಾತ್ರ ಅವುಗಳನ್ನು ಮೆನ್ಷನ್ ಮಾಡಿದ್ದೇವೆ. ವಿಡಿಯೋದ ಕೊನೆಯಲ್ಲಿ ಒಂದು ಸಣ್ಣ ಅಸೈನ್ಮೆಂಟ್ ಕೊಡ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋನ ಓಪನ್ ಮಾಡಿ ನೋಡಿ, ಎಲ್ಲಾ ಕಂಪನಿಗಳದ್ದು ಡೆಟ್ ಟು ಈಕ್ವಿಟಿ ರೇಷಿಯೋನ ಕಂಡುಹಿಡಿಯಿರಿ moneycontrol.com ಮುಖಾಂತರ. ನಿಮ್ಮ ಕಂಪನಿಗಳಲ್ಲಿ ಯಾವುದರಲ್ಲಿ
ಲೋಯೆಸ್ಟ್ ಅಥವಾ ನೋ ಡೆಟ್ ಇದೆ ಅದನ್ನು ದಯವಿಟ್ಟು ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಕನ್ನಡಿಗರ ಸೇವೆ ಅಂತೇಳಿ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.